ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಭಾಗವಹಿಸಿದಾಗ ದಿವ್ಯಾ ಹುಡುಗ ಅರವಿಂದ್ ಕೆಪಿ ಅವರ ನಡುವೆ ಆತ್ಮೀಯ ಸ್ನೇಹ ಚಿಗುರ್ತು. ಈ ಸ್ನೇಹ ಕಾಲಕ್ರಮೇಣ ಪ್ರೀತಿಯ ಸಂಬಂಧವಾಗಿ ಬದಲಾಯಿತು. ಇವರಿಬ್ಬರ ಮದುವೆಯ ಕುರಿತಾದ ಪ್ರಶ್ನೆಗಳು ಅಭಿಮಾನಿಗಳಿಂದ ಆಗಾಗ ಕೇಳಿಬರುತ್ತೆ. ನಟ ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ಮದುವೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ದಿವ್ಯಾ ಮತ್ತು ಅರವಿಂದ್ಗೆ ಮದುವೆ ಯಾವಾಗ ಅಂತ ಕೇಳಲಾಗಿತ್ತು. ಇದಕ್ಕೆ ಅರವಿಂದ್ ಕೆಪಿ ಶೀಘ್ರದಲ್ಲಿಯೇ ನಿಮಗೆ ಹೇಳದೆ ಮದುವೆ ಆಗೋದಿಲ್ಲ ಅಂತ ನಗ್ತಾ ಉತ್ತರಿಸಿದ್ರು. ಇದೀಗ ದಿವ್ಯಾ ಹುಡುಗ ಏನ್ ಹೇಳಿದ್ದಾರೆ ನೋಡಿ. ದಿವ್ಯಾ ಹುಡುಗ ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಅವರಿಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ನನಗೂ ಗೊತ್ತಿಲ್ಲ, ದಯವಿಟ್ಟು ನನ್ನನ್ನ ಇದೊಂದು ಪ್ರಶ್ನೆ ಮಾತ್ರ ಕೇಳಬೇಡಿ, ಆದಾಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಕಣ್ಣು ತಪ್ಪಿಸಿ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ನನಗೆ ಬೇಕಾಗಿರುವ ಫ್ರೀಡಮ್ ಅನ್ನ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಗೊತ್ತಿಲ್ಲ, ಇನ್ನೂ ಆ ರೀತಿ ಫೋರ್ಸ್ ಎಲ್ಲ ಏನೂ ಮಾಡ್ತಿಲ್ಲ ಅಂತ ದಿವ್ಯಾ ಹುಡುಗ ಹೇಳಿದ್ದಾರೆ. ಇತ್ತೀಚೆಗೆ ದಿವ್ಯಾ ಮತ್ತು ಅರವಿಂದ್ ಅವರ ಒಂದು ಇನ್ವಿಟೇಷನ್ ವಿಡಿಯೋ ವೈರಲ್ ಆಗಿತ್ತು. ಈ ಬಗ್ಗೆ ಮಾತನಾಡಿ, ಹೌದು, ಅದು ಒಂದು ಸಿನಿಮಾದ ಡೇಟ್ ಅನೌನ್ಸ್ ಮಾಡೋದಕ್ಕೆ ನಾವು ಆ ರೀತಿ ವಿಡಿಯೋ ಮಾಡಿದ್ವಿ. ಅದು ನಮ್ಮ ಡೈರೆಕ್ಟರ್ ಪ್ಲಾನ್. ತುಂಬಾ ಜನ ಹಾಗೆಯೇ ಅಂದ್ಕೊಂಡಿದ್ರು, ಆದರೆ ಅದು ಹಾಗಲ್ಲ ಅಷ್ಟೇ ಅಂತ ದಿವ್ಯಾ ಹುಡುಗ ಹೇಳ್ಕೊಂಡಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಗೊತ್ತಾದ್ರೆ ನಿಮ್ಗೆ ಹೇಳ್ತೀನಿ ಅಂತ ದಿವ್ಯಾ ಹುಡುಗ ಉತ್ತರಿಸಿದ್ದಾರೆ. ದಿವ್ಯಾ ಹುಡುಗ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ನಟಿ. ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ನಿನಗಾಗಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಇನ್ನು ಅರವಿಂದ್ ಕೆಪಿ ಅವರು ಬೈಕ್ ರೇಸರ್ ಆಗಿದ್ದು ಬಿಗ್ ಬಾಸ್ನಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು.